ಇವತ್ತೊಂದು ದಿನ ನಾವು ಎಷ್ಟೊಂದು ಎಕ್ಸಾಂಪಲ್ಸ್ ನೋಡಿದೀವಿ. ಒಬ್ಬ ವ್ಯಕ್ತಿ ಅವ್ರ ಫ್ಯಾಮಿಲಿನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಅವ್ರ ಫ್ಯಾಮಿಲಿಯಲ್ಲಿ ಬರೋಂತ ಪ್ರಾಬ್ಲಮ್ಸ್ ನೆಲ್ಲ ಕ್ಲೀನ್ ಆಗಿ ಸಾಲ್ವ್ ಮಾಡಿರ್ತಾರೆ. ಬಟ್ ರಿಟೈರ್ಮೆಂಟ್ಗೆ ಅಂತ ಬಂದಾಗ ಅವ್ರೇನು ಕೂಡ ಪ್ರಾಪರ್ ಆಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೊಂಡಿರಲ್ಲ. ಅವ್ರಿಗೆ ರಿಟೈರ್ಮೆಂಟ್ ಆದಾಗ ಯಾವುದೇ ರೀತಿ ಇನ್ಕಮ್ ಇಲ್ಲದೆ ಇರೋದ್ರಿಂದ ಅವರು ರಿಟೈರ್ಮೆಂಟ್ ಲೈಫಲ್ಲಿ ಸಫರ್ ಮಾಡ್ತಾರೆ. ಇವೆಲ್ಲ ಆ ರೀತಿ ಆಗಬಾರ್ದು ಅಂತಾನೆ ನಮ್ಮ LIC ಒಂದು ಸ್ಪೆಷಲ್ ಪ್ಲಾನ್ ಡಿಸೈನ್ ಮಾಡಿದ್ದಾರೆ. ಅದುವೇ ಬಂದು ನ್ಯೂ ಜೀವನ್ ಶಾಂತಿ. ಈ ನಮ್ಮ ಜೀವನ್ ಶಾಂತಿ LICದು ಡಿಫರ್ಡ್ ಆನ್ಯುಟಿ ಪ್ಲಾನ್ ಅಂತ ಕರಿತೀವಿ. ಸೊ ಜೀವನ್ ಶಾಂತಿ ಇಟ್ಸ್ ಎ ಸೆಕ್ಯೂರಿಟಿ ಮತ್ತೆ ಗ್ರೋತ್ ಎರಡರಲ್ಲೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಪ್ಲಾನ್ ಇಂದ ಅವ್ರಿಗೆ ರಿಟೈರ್ಮೆಂಟ್ ಇನ್ಕಮ್ ಅನ್ನೋದು ಲೈಫ್ ಟೈಮ್ ಇರುತ್ತೆ. ಈ ಪ್ಲಾನ್ ಪಾಲಿಸಿ ಹೋಲ್ಡರ್ಗೆ ಬರೀ ಒನ್ ಟೈಮ್ ಪ್ರೀಮಿಯಂ ಕಟ್ಟಿದ್ರೆ ಸಾಕು, ಅವ್ರು ಇರೋ ತನಕನೂ ಅವ್ರಿಗೆ ಇನ್ಕಮ್ ಅನ್ನೋದು ಕಂಟಿನ್ಯೂ ಆಗಿ ಇದ್ದೇ ಇರುತ್ತೆ. ಇದರಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಜೊತೆಗೆ ಕಮಿಟ್ಮೆಂಟ್ ಕೂಡ ಏನೇ ಇದ್ರೂ ಕೂಡ ಫುಲ್ಫಿಲ್ ಮಾಡ್ಬೋದು. ರಿಟೈರ್ಮೆಂಟ್ ಲೈಫ್ನ ಕಂಫರ್ಟ್ ಮತ್ತು ಪೀಸ್ ಆಫ್ ಮೈಂಡಿಂದ ಲೀಡ್ ಮಾಡ್ಬೋದು. ಈ ಪಾಲಿಸಿಲಿ ಎರಡು ಚಾಯ್ಸ್ ಇದೆ. ಒಂದು ಬಂದು ಸಿಂಗಲ್ ಲೈಫ್ ಆಪ್ಷನ್ನು, ಇನ್ನೊಂದು ಜಾಯಿಂಟ್ ಲೈಫ್ ಆಪ್ಷನ್ ಅಂತ. ಸಿಂಗಲ್ ಲೈಫ್ ಆಪ್ಷನ್ ಅಂತ ಬಂದಾಗ ಯಾರು ಪಾಲಿಸಿ ತೊಗೊಂಡಿರ್ತಾರೆ ಅವ್ರು ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕನೂ ಅವ್ರಿಗೆ ಪೆನ್ಷನ್ ಬರ್ತಾನೆ ಇರುತ್ತೆ. ಏನಾದ್ರು ಹೆಚ್ಚು ಕಮ್ಮಿ ಆದಂಥ ಸಂದರ್ಭದಲ್ಲಿ ಅವ್ರು ಏನು ಇನ್ವೆಸ್ಟ್ ಮಾಡಿರ್ತಾರೆ ಅದು ನಾಮಿನಿ ಅವ್ರಿಗೆ ಹೋಗುತ್ತೆ. ಇದರಲ್ಲಿ ಸ್ಟಾರ್ಟಿಂಗ್ ಗ್ಯಾರಂಟಿಡ್ ಅಡಿಷನ್ ಕೂಡ ಇರುತ್ತೆ. ಸೊ ಸೆಕೆಂಡ್ ಆಪ್ಷನ್ ಅಂತ ಬಂದಾಗ ಜಾಯಿಂಟ್ ಲೈಫ್ ಅಂತ ಕರಿತೀವಿ. ಜಾಯಿಂಟ್ ಲೈಫ್ ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ನ ಯಾರನ್ನಾರು ಕೂಡ ಅವ್ರು ಆ್ಯಡ್ ಮಾಡ್ಬೋದು. ಜಾಯಿಂಟ್ ಲೈಫ್ ಹೇಳೋ ಥರ ಅವ್ರು ಇರೋ ತನಕನೂ ಸಿಗುತ್ತೆ. ಅದಾದ ನಂತರ ಅವ್ರು ಯಾರನ್ನ ಆ್ಯಡ್ ಮಾಡಿರ್ತಾರೆ ಅವ್ರಿರೋ ತನಕನೂ ಸಿಗುತ್ತೆ. ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಪರ್ಚೇಸ್ ಪ್ರೈಸ್ ಏನಿರುತ್ತೆ ಅದು ನಾಮಿನಿಗೆ ಹೋಗುತ್ತೆ. ಗ್ಯಾರಂಟಿಡ್ ಫಾರ್ 2 ಲೈಫ್ ವಿತ್ ರಿಟರ್ನ್ ಆಫ್ ಕಾರ್ಪಸ್ ಅಂತ ಕರಿತೀವಿ. ಇದರಲ್ಲಿ 5 ಇಯರ್ಸ್ ಆದಮೇಲೆ ಅವ್ರಿಗೆ ಎಷ್ಟು ಸಿಗುತ್ತೆ ಅಂದರೆ 2,20,375 ರೂಪೀಸ್ ಸಿಗುತ್ತೆ. ಇದು 8.82% ವರ್ಕೌಟ್ ಆಗುತ್ತೆ. ನೋಡಿ, ಇವತ್ತೊಂದು ದಿನ ನಾನು ಮತ್ತು ನನ್ನ ಇನ್ನೊಬ್ಬರು ಫ್ಯಾಮಿಲಿ ಮೆಂಬರು ನನಗೆ ಕಂಟಿನ್ಯೂಸ್ ಆಗಿ ಪೆನ್ಷನ್ ಬರಬೇಕಂದಾಗ ಈ ಒಂದು ಪ್ರಾವಿಷನ್ ಮಾಡಿದ್ರೆ ನನಗೆ 8.82% ಸಿಗುತ್ತೆ. ನಾವು ಲಾಸ್ಟ್ 20 ಇಯರ್ಸ್ ಇಂಟ್ರೆಸ್ಟ್ ರೇಟ್ ನೋಡಿದಾಗ 14% ಇತ್ತು, ಇವತ್ತು ನೋಡಿದ್ರೆ 6.5% ಇದೆ. ಸೊ ಇದನ್ನು ನಾವು ತಗೊಳ್ಳೋದ್ರಿಂದ ನಾವೆಲ್ಲಿ ತನಕ ಇರ್ತೀವಿ ಅಲ್ಲಿ ತನಕನೂ ಇದೇ ಇಂಟ್ರೆಸ್ಟ್ ಸಿಗ್ತಾನೆ ಇರುತ್ತೆ. ಸೊ ಇವತ್ತೊಂದು ದಿನ ನಾವು ಎಷ್ಟೊಂದು ಜನ ನೋಡ್ತಾ ಇದ್ದೀವಿ, ರಿಟೈರ್ಮೆಂಟ್ ಅಂತ ಬಂದಾಗ ತುಂಬ ಸಫರ್ ಮಾಡ್ತಾ ಇರ್ತಾರೆ. ದ ಓನ್ಲಿ ರೀಸನ್ ಈಸ್ ಅವ್ರ ಹತ್ರ ಇನ್ಕಮ್ ಇರಲ್ಲ. ಸೊ ಈ ರೀತಿ ಅವ್ರ ಹತ್ರ ಇನ್ಕಮ್ ಇದ್ದರೆ ಅವ್ರಿಗೆ ಬರೋ ಅಂಥ ಏನೇ ಎಕ್ಸ್ಪೆನ್ಸ್ ಇದ್ದರೂ ಕೂಡ ಅವರೇ ಬೇರ್ ಮಾಡ್ಬೋದು. ಆವಾಗ ಅವ್ರದ್ದು ಇಂಡಿವಿಜುವಲ್ ಇಂಡಿಪೆಂಡೆಂಟ್ ಲೈಫ್ ಥರ ಲೀಡ್ ಮಾಡ್ಬೋದು. ಇದೇ ಥರ ಫರ್ದರ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಎನೇಬಲ್ ಮಾಡಿ.